ರಾಯಭಾಗ ಸುದ್ದಿ. ಕಾಂಗ್ರೆಸ್ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭ. ನಿಮ್ಮ ಕನಸುಗಳು ಏನು ಇವೆಯೋ ಅವುಗಳನ್ನು ನನಸು ಮಾಡಲು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಮತ್ತು ಕುಡಚಿ ಮತಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಬಹಳ ಜನರು ಹೇಳಿದ್ದೀರಿ. ಅದರಲ್ಲಿ ನೀರು ಬಹಳ ಮುಖ್ಯ ಮತ್ತು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸುವುದು, ಸರ್ಕಾರಿ ಆಸ್ಪತ್ರೆಗಳನ್ನು ಹೆಚ್ಚು ಕ್ಷೇತ್ರದಲ್ಲಿ ತರಬೇಕಾಗಿದೆ. ನಾನು ಕಳೆದ 25 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ ಮತ್ತು ಈಗ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರುವುದರಿಂದ ನನಗೆ ಯಾವ ಭಾಗದಲ್ಲಿ ಯಾವ ಕೆಲಸ ಮಾಡಬೇಕು ಅದನ್ನು ಮುಂಬರುವ ದಿನಗಳಲ್ಲಿ ಮಾಡುವುದಾಗಿ ಹಾಗೂ ಕ್ಷೇತ್ರದಲ್ಲಿ ರಸ್ತೆಗಳು ನನ್ನ ಇಲಾಖೆಯಲ್ಲಿ ಇರುವುದರಿಂದ ಕ್ಷೇತ್ರದಲ್ಲಿ ಎಲ್ಲ ರಸ್ತೆಗಳು ಚೆನ್ನಾಗಿ ಮಾಡಲಾಗುತ್ತದೆ ಎಂದು ಲೋಕೋಪಯೋಗಿ ಇಲಾಖೆಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿಗಳಾದ ಸತೀಶ್ ಜಾರಕಿಹೊಳಿಯವರು ಮಾತನಾಡಿದರು. ಪಟ್ಟಣದ ವೃಷಭೇಂದ್ರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ದುಡಿದಂತಹ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವುದರೊಂದಿಗೆ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿಗಳಾದ ಸತೀಶ ಜಾರಕಿಹೊಳಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಂಸದೆಯಾಗಿ ಆಯ್ಕೆಯಾಗಿರುವ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಯವರು ಕ್ಷೇತ್ರದಲ್ಲಿ ಅಭಿಮಾನಿಗಳ ನಿರೀಕ್ಷೆಯಂತೆ ನಾನು ಯಾವುದೇ ಕೆಲಸ ಇದ್ರೂ ಅದನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಮತ್ತು ಕ್ಷೇತ್ರದಲ್ಲಿ ಯಾವುದೇ ಕೆಲಸವಿದ್ರೂ ನಾನು ನನ್ನ ತಂದೆಯವರ ಮಾರ್ಗದರ್ಶನದಲ್ಲಿ ಮಾಡುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅತಿ ಸಣ್ಣ ವಯಸ್ಸಿನಲ್ಲಿ ಸಂಸದೆಯಾಗಿ ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಯವರು ತೆಗೆದುಕೊಂಡಿದ್ದಾರೆ ಎಂದು ಡಿಎಸ್ ನಾಯಿಕ ಮಾತನಾಡಿದರು. ಹಾಗೂ ಸುರೇಶ ಐಹೊಳೆಯವರು ಕೂಡ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಚುನಾಯಿಸಿ ಬಂದ ಮೇಲೆ ಕ್ಷೇತ್ರದ ಕಡೆಗೆ ಗಮನ ಕೊಡುವುದು ಸರ್ವೇ ಸಾಮಾನ್ಯ. ಆದರೆ ನಮ್ಮ ಜಾರಕಿಹೊಳಿ ಕುಟುಂಬದವರು ಚುನಾಯಿತ ಸಂಸದೆಯಾಗಿ ಬಂದ ತಕ್ಷಣ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಕ್ಷೇತ್ರದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ ಎಂದು ಮಾತನಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಮಿತಾ ಘಾಟಗೆ, ಗಿರೀಶ ದರೂರ, ಡಾಕ್ಟರ್ ಸಿಬಿ ಕುಲಗೂಡೆ, ಮಹಾವೀರ ಮೋಹತೆ, ಎನ್ಎಸ್ ಚೌಗಲ, ದಸ್ಸಗಿರ ಕಾಗವಾಡೆ, ರಾಮಣ್ಣ ಗಸ್ತಿ, ಭೀಮು ಬದನಿಕಾಯಿ, ಬಸವರಾಜ ಸಾಯಣ್ಣವರ, ರವಿ ಗಸ್ತಿ, ಸಂಜು ಬಾನೆ, ಶ್ರೀಪತಿ ದಟವಾಡ, ಅಪ್ಪಾಸಾಬ ಸರಿಕರ, ಅಶೋಕ ಕೊಪ್ಪದ, ನಿರ್ಮಲಾ ಪಾಟೀಲ್, ಜಾಸ್ಮಿನ್ ಅಲಾಶಿ, ವಿದ್ಯಾ ಅರಕೇರಿ, ಮಂಜುಳಾ ಗಲಗಲಿ, ವಿಠಲ ಹಳ್ಳೂರ, ಅಜಿತಾ ಕೋತ್ತಲಗಿ, ಬಸವರಾಜ ಮುಗಳ್ಯಾಳ, ಅಶೋಕ್ ಅರಿಕೇರಿ, ಪ್ರಮೋದ ಗಸ್ತಿ ಹಾಗೂ ಕುಡಚಿ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು, ಗಣ್ಯಮಾನ್ಯರು ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಹಳಷ್ಟೆಲ್ಲ ಪ್ರಚಾರ ಮಾಡಿದವರು ಯಾವ ಆಗ್ತಿಲ್ಲ. ಯಾಕಂದ್ರೆ ನಮ್ಮ ರಕ್ಷಣೆ ಮಾಡಿದವರು 30 ವರ್ಷದಿಂದ ಬೇರೆ ಗೊತ್ತಿತ್ತು ಮೊದಲಿಂದ. ಅದಕ್ಕಾಗಿ ಆ ಕಡೆ ಯಾರು ನೀವು ಚುನಾವಣೆ ನಿಲ್ಬೇಕಾದ್ರೆ 5 ವರ್ಷ ಮೊದಲೇ ತಯಾರಿ ಮಾಡೋದು. ನೀವು ಅಲ್ಲಿಂದ ಏನೋ ಬ್ಯಾಗ್ ಹಿಡ್ಕೊಂಡ್ಬಂದು ರೆಡಿಯಾಗಿ ನನಗೆ ಟಿಕೆಟ್ ಬೇಕಾ ಅಂತ ಉತ್ತರ ಕೊಡೋರು ಯಾರ? ಮತ್ತೆ ಇಲ್ಲಿ ಅವ್ರಿಗೆ ಹೊಡು ಪ್ರಶ್ನೆ. ಒಂದು ಮನೆ ಒಂದು ಕೊಟ್ಟು ಸಾಕು ಸವಾಲು ಅದೇ. ಭಾಳ ವರ್ಷ ನಂತರ ಮನೆ ಒಂದು ಮಗು ಹುಟ್ಟಿದಾಗ ಆಗೈತಿ ನಿಮಗೆ. ಅದನ್ನ ಜಪಾನ್ ಮಾಡೋದ ಬಿಟ್ಟ ಮತ್ತೆ ಹೊರಗಡೆ ಎಲ್ಲ ದೇವರ ಸುತ್ತ ಹಾಕಿರಿ. ಅವಾಗೇನು ಆಗಿರಕ್ಕಿಲ್ಲ ನಿಮಗೆ. ಘಾಟಿಗೆ ಅವರು ಹೇಳಿದ್ರು ಇವ್ರಿಗೆ ಟಿಕೆಟ್ ಕೊಡ್ಬೇಕಂತ. ಘಾಟಿಗೆ ಅವ್ರು ನಮಗೆ ಹೇಳಿದ್ರು. ನಾವಿದ್ದ ಅವ್ರು ಕೊಟ್ಟು ಒಂದನೇ ಸಂಭಾಳಿಸೋದು ಕಠಿಣ ರಾಜಕೀಯವ್ರಿಗೆ. 2 MLA ಭಾಳ ಕಷ್ಟ ಮಾಡಬಹುದು. ಆದರೆ ಎಲ್ಲ ಮನೆಗಿದೆಲ್ಲ ತ್ಯಾಗ ಮಾಡಿ ಡಿಪೆಂಡ್ ಆಗ್ತದೆ ಟಿಕೆಟ್. ಮತ್ತೆ ಎಲ್ಲರೂ ನೀವು 3 ಸ್ವಾರ್ಥಕ್ಕೆ ರೆಸ್ಟ್ಗೆ ಹೋಗ್ತಾರಂದ್ರೆ ಅದಾಗೋದು. ರೆಸ್ಟ್ ಗಿಸ್ಟ್ ಇಲ್ಲೇ ಇದೆ. 24 hours ಇದೆ. 107 ಫೋನ್ ಮಾಡಿದ್ರೆ 10 ನಿಮಿಷ ಬರ್ತಾರೆ. ಹಂಗೆ ಬರಬೇಕೆ. ಇದು 3 ದಿವಸ ರೆಸ್ಟ್, 3 ದಿವಸ ಇಲ್ಲಿ, 3 ದಿವಸ ಅಲ್ಲಿ ಇದು ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಹೇಳಿದೀವಿ ಇನ್ನೂ ಅವಕಾಶ ಇದೆ. ಒಂದು 5 ವರ್ಷ ಕೆಲಸ ಮಾಡಿ ಜನರ ಮನಸ್ಸಿಗೆ ಅಂದ್ರೆ ಗೆಲ್ಲಕ್ಕೆ ಅವಕಾಶ ಆಗ್ತದೆ. ಒಂದೇ ಇದೆ. ನಾವು ಕೂಡ ಯುವ ಪಾಲಿಟಿಷಿಯನ್ಸ್ ನಮ್ಮ ದೇಶಕ್ಕಾಗಿ ಏನು ಒಳ್ಳೇದಿದೆ ಅದನ್ನು ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ನಾನು ಹೇಳಿಕೆ ಬಯಸ್ತೇನೆ. ಸೊ ಬಹಳ ಖುಷಿಯ ವಿಚಾರ. ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಎಲ್ಲ
ಹೇಳಿದಾಗೆ ಈಗಾಗಲೇ ಸಾಕಷ್ಟು ಜನರು ಮನವಿ ಪತ್ರಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ತಕ್ಕಂಗೆ ನಿಮ್ಮ ನಿರೀಕ್ಷೆ ಮೀರಿ ನಾನು ಕೆಲಸ ಮಾಡ್ತೀನಿ. ಎಲ್ಲ ಹಿರಿಯರ ಆಶೀರ್ವಾದ ಇದೆ, ಎಲ್ಲ ಮುಖಂಡರ ಮತ್ತೆ ಎಲ್ಲ ಅವರ ಬೆಂಬಲ ಇದೆ. ಸೊ ಮುಂದಿನ ದಿನಮಾನಗಳಲ್ಲಿ ತಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಮೇಲೆ ಮುಂದುವರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಧನ್ಯವಾದ ಹೇಳಕ್ ಬರ್ತೀನಿ. ಥ್ಯಾಂಕ್ ಯು.